ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಮನೆ ರುಚಿಗೆ ಸ್ವಾಗತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇವತ್ತು ನಾನು ತುಂಬ ಸಿಂಪಲ್ ಆಗಿ ಟೊಮೆಟೊ ರಸಮ್ ಹೇಗೆ ಮಾಡೋದಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಕೂಡ ಹಾಗೂ ತುಂಬ ಟೇಸ್ಟಿ ಕೂಡ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ಹಾಗೂ ತುಂಬ ಬೇಗನೆ ಆಗುವಂತಹ ರಸಮ್ ಇದು. ಫ್ರೆಂಡ್ಸ್, ಇವಾಗ ಈ ರಸಮ್ ಹೇಗೆ ಮಾಡೋದಂತ ನೋಡುವ ಬನ್ನಿ. ಮೊದಲಿಗೆ ನಮಗೆ ಮಸಾಲವನ್ನು ಹುರಿಬೇಕು. ಅದಕ್ಕೆ ನಾನು ಒಂದು ಪ್ಯಾನನ್ನು ಬಿಸಿ ಮಾಡಿದ್ದೇನೆ. ಅದಕ್ಕೆ ಒಂದು 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಮಗೆ ತೊಗರಿಬೇಳೆ, ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೇನೆ. ಅದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕು. ತೊಗರಿಬೇಳೆ ಸ್ವಲ್ಪ ಫ್ರೈ ಆದಾಗ ನಮಗೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸಬೇಕು. ಇನ್ನು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಂತೆ, ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸಿ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಯಿರಿ. ನಮಗಿದು ಬ್ರೌನ್ ಕಲರ್ ಆಗುವವರೆಗೆ ಹುರಿಬೇಕು. ಇನ್ನು ಒಂದು 2ರಿಂದ 3 ನಾನಿಲ್ಲಿ ಒಣಮೆಣಸನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸೇರಿಸ್ಬೋದು. ಎಲ್ಲವನ್ನು ನಮಗಿದು ಲೋ ಫ್ಲೇಮಲ್ಲಿಟ್ಟೇ ಹುರಿಬೇಕು. ಇನ್ನು ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಸ್ವಲ್ಪ ಹಿಂಗು ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಹಿಂಗು ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇನ್ನು ನಮಗೆ ಗ್ಯಾಸನ್ನು ಆಫ್ ಮಾಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ನೋಡಿ. ಇವಾಗ ಮಸಾಲ ಚೆನ್ನಾಗಿ ಹುರಿದಿದೆ. ಇದನ್ನಿವಾಗ ನಮಗೆ ಪ್ಲೇಟ್ ಅಥವಾ ಮಿಕ್ಸ್ ಜಾರಿಗೆ ಹಾಕೋಣ. ಕಂಪ್ಲೀಟ್ ಕೂಲ್ ಆದಮೇಲೆ ನಮಗೆ ಇದನ್ನು ಗ್ರೈಂಡ್ ಮಾಡಬೇಕು. ಇವಾಗ ಇದನ್ನು ಬದಿಗಿಡೋಣ. ಫ್ರೆಂಡ್ಸ್, ನಾನು ರಸಮ್ ಮಾಡಲು 3 ಟೊಮೆಟೊವನ್ನು ತಗೊಂಡಿದ್ದೇನೆ. ಇದನ್ನಿವಾಗ ಈ ಥರ 2 ಪೀಸಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆಯೇ 1 ಹಸಿಮೆಣಸು, ಇದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ಹಾಕಿ. ನಾನು 1 ಹಸಿಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇನ್ನು ನಮಗೆ ಟೊಮೆಟೊವನ್ನು ಬೇಯಿಸಬೇಕು. ಅದಕ್ಕೆ ಸ್ವಲ್ಪ ನೀರನ್ನು ನಾನು ಒಂದು ಪಾತ್ರೆಯಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಈ ಕಟ್ ಮಾಡಿಟ್ಟಂತಹ ಟೊಮೆಟೊ ಹಾಗೂ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ಉಪ್ಪು ಸೇರಿಸುವ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊದ ಸಿಪ್ಪೆ ನಮಗೆ ಸುಲಭವಾಗಿ ತೆಗಿಲಿಕ್ಕೆ ಆಗ್ತದೆ ನೋಡಿ. ನಿಮಗೆ ಬೇಕಿದ್ರೆ ಇವಾಗ ಸಿಪ್ಪೆಯನ್ನು ರಿಮೂವ್ ಮಾಡ್ಬೋದು. ಇನ್ನು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸುವ. ಇದಕ್ಕೆ ನಾನು 1 ಇಂಚಷ್ಟು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಜಜ್ಜಿ ಹಾಕ್ತಾ ಇದ್ದೀನಿ. ತುಂಬ ಬೇಡ, ಒಂದು ಸಣ್ಣ ತುಂಡು ಸಾಕಾಗುತ್ತೆ. ಫ್ರೆಂಡ್ಸ್, ಹುರಿದ ಮಸಾಲ ತಣ್ಣಗಾದ್ಮೇಲೆ ನಾನು ಈ ಥರ ಜಸ್ಟ್ ಒಮ್ಮೆ ಹುಡಿ ಮಾಡಿ ತೊಗೊಂಡು ಬಂದಿದ್ದೇನೆ. ಇನ್ನು ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿ, ಇವಾಗ ಚೆನ್ನಾಗಿ ಪೇಸ್ಟ್ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ನಮಗೆ ಈ ಥರ ಪ್ರೆಸ್ ಮಾಡಬೇಕು. ನಾನಿಲ್ಲಿ ಟೊಮೆಟೊದ ಸ್ಕಿನ್ನನ್ನು ಈ ಥರ ರಿಮೂವ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಇದಕ್ಕೆ ಒಂದು ಸಣ್ಣ ತುಂಡು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ. ಬೆಲ್ಲ ಸೇರಿಸಿದ್ರೆ ಒಳ್ಳೆ ರುಚಿ ಬರುತ್ತೆ. ಇದು ಆಪ್ಷನಲ್ಲು, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಇನ್ನು ಕಡೆದಿಟ್ಟಂತಹ ಮಸಾಲವನ್ನು ನಮಗಿದಕ್ಕೆ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ನಾನು ಒಂದು 2 ಕಪ್ ಆಗುವಷ್ಟು ನೀರು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ರಸಮ್ ನಿಮಗೆ ತುಂಬ ನೀರಾಗಿ ಬೇಕಿದ್ದರೆ ಇನ್ನೂ ನೀರು ಸೇರಿಸಬಹುದು. ನಾನು ಇಲ್ಲಿ 2 ಕಪ್ ನೀರನ್ನು ಸೇರಿಸಿದ್ದೀನಿ. ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸುವ. ಇನ್ನು ಮುಚ್ಚಳವನ್ನು ಮುಚ್ಚಿಟ್ಟು ಚೆನ್ನಾಗಿ ಕುದಿ ಬರಿಸಬೇಕು. ನಮಗೆ ಕೊನೆಯದಾಗಿ
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ರಸಮ್ ರೆಡಿಯಾಗಿದೆ. ಒಳ್ಳೆ ಕುದಿ ಬರ್ತಾ ಇದೆ ನೋಡಿ. ನಮಗೆ ಇನ್ನು ಇದಕ್ಕೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಇನ್ನು ಫ್ಲೇಮನ್ನು ಆಫ್ ಮಾಡಿ. ನೋಡಿ, ತುಂಬ ಟೇಸ್ಟಿ ಹಾಗೂ ತುಂಬ ಸಿಂಪಲ್ ಆದ ರಸಮ್ ರೆಡಿಯಾಗಿದೆ. ನಮಗೆ ಇನ್ನು ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಯನ್ನು ಹಾಕಲು ಒಂದು ಪ್ಯಾನನ್ನು ತಗೊಳ್ಳಿ. ಅದಕ್ಕೆ 2 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದಾಗ ಒಂದು ಸ್ವಲ್ಪ ಸಾಸಿವೆ ಕಾಳು. ನೋಡಿ, ಸಾಸಿವೆ ಕಾಳು ಸಿಡಿದಾಗ 2 ಒಣಮೆಣಸು ಹಾಗೂ ಸ್ವಲ್ಪ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ. ಇನ್ನು ನಮಗೆ ಒಗ್ಗರಣೆ ಹಾಕುವ. ತುಂಬ ಟೇಸ್ಟಿ ಹಾಗೂ ತುಂಬ ಈಸಿಯಾಗಿ ನಮಗೆ ತುಂಬ ಬೇಗನೆ ಟೊಮೆಟೊ ರಸಮ್ ರೆಡಿಯಾಗಿದೆ ನೋಡಿ. ಪ್ಲೀಸ್ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ನಮಗೆ ಈ ರಸಮಲ್ಲಿ ತೊಗರಿಬೇಳೆಯನ್ನು ಬೇಯಿಸುವ ಕೆಲಸವೇನಿಲ್ಲ. ತೊಗರಿಬೇಳೆಯನ್ನು ಚೆನ್ನಾಗಿ ಹುರಿದು ಗ್ರೈಂಡ್ ಮಾಡಿ ತುಂಬ ಬೇಗನೆ ಆಗುವಂತಹ ರೆಸಿಪಿ. ನೀವು ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹೀಗೇ ಸಪೋರ್ಟ್ ಮಾಡ್ತಾನೆ ಇರಿ. ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು.